ಹಾಯ್ ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಹುರುಳಿಕಟ್ಟು ಸಾರು ಮಾಡೋಣ. ಇದು ತುಂಬ ಸುಲಭವಾಗಿ ತುಂಬ ಟೇಸ್ಟಿಯಾಗಿ ಯಾವುದೇ ಮಸಾಲೆ ಪದಾರ್ಥಗಳಿಲ್ಲದೇ ಮತ್ತು ಬ್ಯಾಚುಲರ್ಸ್ ಆಗಲಿ ಯಾರು ಹೊಸದಾಗಿ ಅಡುಗೆ ಕಲಿತಿರೋದು ಅವ್ರಿಗೆ ತುಂಬ ಸರಳವಾಗಿ ಮಾಡ್ಬೋದು. ಇದು ಯಾರ್ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗಾದರೆ ಬನ್ನಿ ಹುರುಳಿಕಟ್ಟು ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಇದು ಹುರುಳಿಕಟ್ಟಿದು. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಪಾತ್ರೆ ಇಟ್ಟಿದೆ, 1 ರಿಂದ 2 ಸ್ಪೂನ್ ಎಣ್ಣೆ ಹಾಕಿದೆ, ಬೆಳ್ಳುಳ್ಳಿ ಹಾಕಿದೆ, ಸಾಸಿವೆ, ಜೀರಿಗೆ, ಕರಿಬೇವು, 1-2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಿದೆ. ಇವರು ಹುಣಸೆಹಣ್ಣು ಹುಳಿ ಹಿಂಡ್ಕೊಳ್ಳೋಣ. ಇದರಲ್ಲಿ ಹುಳಿ ಹಿಂಡಿದ್ದಾದಮೇಲೆ ಇದಕ್ಕೆ ಅರಿಶಿನ, ಖಾರ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದು ಬೆಲ್ಲ ಹಾಕ್ಕೊಳ್ಳೋಣ. ಸಾರಿಗೆ ಟೇಸ್ಟಿಯಾಗಿ ಬರಬೇಕಂದ್ರೆ ಸ್ವಲ್ಪ ಬೆಲ್ಲ ಹಾಕಿದ್ರೇ ಚೆನ್ನಾಗಿರುತ್ತೆ. ಈಗ ಅದು ಹುಳಿ ಕುದಿಬೇಕು, 1-2 ನಿಮಿಷ ಕುದ್ರೆ ಸಾಕು. ಈಗ ನೋಡಿ ಕುದ್ದಿದೆ. ಇದಕ್ಕೆ ನಾವು ಕಟ್ಟಿತ್ತಲ್ಲ ಅದನ್ನು ಹಾಕ್ಕೊಳ್ಳೋಣ. ಕಟ್ಟು ಸ್ವಲ್ಪ ಗಟ್ಟಿ ಇತ್ತು, ಮಂದ ಇತ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಿಮಗೆ ಸ್ವಲ್ಪ ನೀರು ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೋಬೋದು. ಈಗ ಇದನ್ನ ಒಂದು 2 ನಿಮಿಷ ಮುಚ್ಚಿಡೋಣ, ಕುದಿಲಿ ಸಾರಿದು. ನೋಡಿ ಕುದ್ದಿದೆ. ಇವಾಗ ಇದಕ್ಕೆ ಕೊತ್ತಂಬರಿ ಹಾಕ್ಕೊಂಬಿಡೋಣ. ಸಾರು ರೆಡಿ ಆಯಿತು. ಇಷ್ಟು ಸುಲಭವಾಗಿ ಮಾಡ್ಬೋದು ಇದು. ಯಾರ್ಯಾರಿಗೆ ಈ ಸಾರು ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.